ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಇನ್ನೊಂದು ಪೇಪರ್ ಸಿಕ್ಕಿದೆ. ಇನ್ನೊಂದು ನಿಮ್ಮ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಬಳ್ಳಾರಿ DCC ಬ್ಯಾಂಕ್ದು ಬಳ್ಳಾರಿ DCC ಬ್ಯಾಂಕ್ SDA ಪೇಪರು. ಬಳ್ಳಾರಿ DCC ಬ್ಯಾಂಕ್ SDA ಪೇಪರು 2022 ನಲ್ಲಿ ಆಗಿರ್ತಕ್ಕಂಥದ್ದು. ಇದೇ ಪ್ಯಾಟರ್ನ್ ಇರುತ್ತೆ. ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಈ ಕ್ವಶನ್ಸ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೇಮ್ ಪ್ಯಾಟರ್ನ್ ಇರುತ್ತೆ. ಇದೇ ಸಿಮಿಲರ್ ಪ್ಯಾಟರ್ನ್ ಇರುತ್ತೆ. ಸೊ ನಿಮ್ಗೆ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಎಲ್ಲರೂ ನೀಟಾಗಿ ಸಾಲ್ವ್ ಮಾಡಿ ಇಟ್ಕೊಳ್ಳಿ. 2-3 ಸತಿ ಚೆನ್ನಾಗಿ ಕೇಳಿ ಇಟ್ಕೊಳ್ಳಿ ಇದನ್ನ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಆದ ನಂತರದಲ್ಲಿ ನಿಮ್ಮ GK ಸೀರೀಸ್ ರೆಡಿ ಇದೆ. ಯಾವುದೋ GK ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್, ಇದನ್ನ ಮುಗಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಿತ್ತು. ಇದಾದ ನಂತರದಲ್ಲಿ ಕನ್ನಡ 50 ಮಾರ್ಕ್ಸು, ಇದಾದ ನಂತರದಲ್ಲಿ ಕೋಆಪರೇಟಿವ್ 50 ಮಾರ್ಕ್ಸು, ಇದಾದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಇಂಗ್ಲಿಷ್ ಕೊನೆಯಲ್ಲಿ ಮುಗಿಸ್ತೀವಿ. ಒಂದೇ ಸತಿ ಮುಗಿಸೋಣ ಅನ್ನೋ ಪ್ಲಾನಿಂಗ್ ಇದೆ. ಸೊ ಒಟ್ಟೊಟ್ಟಿಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಒಂದೇ ಸತಿ ಸಿಲೆಬಸ್ ಮುಗಿಸ್ಕೊಡಿ ಸರ್ ಅಂತ. ಅದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ಅದಕ್ಕೆ ಸ್ಪ್ಲಿಟ್ ಮಾಡೋ ಬದಲಾಗಿ ಫಸ್ಟ್ GK ಸೀರೀಸ್ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ರೆಡಿ ಇದಾವೆ, ಬಿಟ್ಬಿಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಷ್ಟೇ. ನಾವಿನ್ನೇನು ಹೇಳ್ತಿಲ್ಲ. ಫ್ರೀ ಇದೆ ಸಬ್ಸ್ಕ್ರಿಪ್ಷನ್. ಸಿಲೆಬಸ್ 25 ಮಾರ್ಕ್ಸ್ ಇದೆ. GS ಅಲ್ಲ, GSಗೂ GKಗೂ ತುಂಬಾ ವ್ಯತ್ಯಾಸ ಇದೆ. GS ಬೇರೆ, GKನೇ ಬೇರೆ. ಗೊತ್ತಿರಲಿ ನಿಮಗೆ. GK 25 ಮಾರ್ಕ್ಸ್ಗೆ ಅಂದ್ರೆ ಜನರಲ್ ಸ್ಟಡೀಸ್ ಓದ್ಕೊಂಡು ಹೋದ್ರೆ ಒಂದು ಕ್ವಶನ್ಸು ಬಂದಿರಲ್ಲ. ಗೊತ್ತಿರಲಿ, ಬಹಳಷ್ಟು ಈ ಫೀಲ್ಡ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಳ್ತಾ ಇದೀನಿ. GKನೇ ಬೇರೆ. GK ಕ್ವಶನ್ಸೇ ಬೇರೆ ತರ ತೆಗಿತಾರೆ. ನಾವ್ ಏನ್ ಕೊಡ್ತೀವಿ ಅದಷ್ಟು ಓದ್ಕೊಂಡು ಹೋದ್ರೆ 100% GK ಕವರ್ ಆಗುತ್ತೆ. ಸೊ GK ಪೋರ್ಷನ್ ರೆಡಿ ಇರೋದ್ರಿಂದ ಬಿಡ್ತಾ ಇದೀನಿ. ಎಲ್ಲ ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. PDF ಬೇಕಿದ್ರೆ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ವಾಟ್ಸಪ್ಗೆ ಹಾಕ್ತೀವಿ. ಎಲ್ಲ ರೆಡಿ ಮಾಡ್ತಾ ಇದೀನಿ. ತುಂಬಾ ಬಿಸಿ ಇರೋದ್ರಿಂದ ಆಗಿಲ್ಲ ಅಷ್ಟೇನೆ. ಹಾಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇದು ಪ್ರೀವಿಯಸ್ ಇಯರ್ ಆಗಿರ್ತಕ್ಕಂಥ ಬಳ್ಳಾರಿ DCC ಬ್ಯಾಂಕ್. ನಿಮ್ಮ ಮಂಡ್ಯ ಹತ್ರನೇ ಬಳ್ಳಾರಿಯಲ್ಲೂ DCC ಬ್ಯಾಂಕ್ ಇದೆ. ಆ DCC ಬ್ಯಾಂಕ್ ಅಲ್ಲಿ SDA ಕಾಲಾಗಿತ್ತು. ಎಷ್ಟನೇ ಇಸ್ವಿಲಾಗಿತ್ತು? 2022ನೇ ಇಸ್ವಿಲಾಗಿತ್ತು. ಆ ಕ್ವಶನ್ ಪೇಪರ್, ಒರಿಜಿನಲ್ ಕ್ವಶನ್ ಪೇಪರ್ ಸಿಕ್ಕಿದೆ. ಅದನ್ನ ಮಾಡಾಕ್ತಾ ಇದೀವಿ. ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಕಂಟಿನ್ಯೂಷನ್ ಪಾರ್ಟ್. ಸಿನೋನಿಮ್ಸ್ ಮಾತ್ರ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಆಟೋನಿಮ್ಸ್ ಮಾತ್ರ ನೋಡೋಣ. ಮಿಕ್ಕಿದೆಲ್ಲ ಗ್ರಾಮರ್ ಪೋರ್ಷನ್ ಸಪ್ರೇಟ್ ಆಗಿ ಮಾಡಿಸ್ತೀನಿ. ಅದೆಲ್ಲ ಇಂಗ್ಲಿಷ್ ಪೋರ್ಷನ್ ಸಪ್ರೇಟ್ ಆಗಿದೆ, ಮಾಡಿಸ್ತೀನಿ. ಈ ಪೇಪರ್ ಇತ್ತು. ಕಂಟಿನ್ಯೂ ಮಾಡೋಣ. ಎಕ್ಸ್ಪ್ಲಿಸಿಟ್ಗೆ ಸಿನೋನಿಮ್ಸ್ ಸಮಾನಾರ್ಥಕ ಪದ ಡೆಫಿನೆಟ್. ಫ್ಲಕ್ಚುಯೇಟ್ಗೆ ಡಿವಿಯೇಟ್. ನೋಡಿ ಈ ತರ ಇರುತ್ತೆ ಕ್ವಶನ್ ಪೇಪರ್ ಅಂದ್ರೆ, ಈ ತರ ಇರುತ್ತೆ. ಇದು ಬಳ್ಳಾರಿ ಪೇಪರ್, ಇದು 2 ವರ್ಷದ ಹಿಂದೆ ಆಗಿರ್ತಕ್ಕಂಥದ್ದು. ಗ್ರಡ್ಜ್ಗೆ ಹರ್ಟೆಡ್. ರೆಸೆಂಟ್ಮೆಂಟ್ಗೆ ಸರಿಯಾದ ಉತ್ತರ ಡಿಸ್ಪ್ಲೇಸರ್ ಅಂತ. ನೆಕ್ಸ್ಟ್ ಅಬ್ಸಾಲ್ವ್ಗೆ ಪಾರ್ಡನ್ ಅಂತ. ಅಬ್ಸಾಲ್ವ್ಗೆ ಸರಿಯಾದಂತ ಉತ್ತರ ಪಾರ್ಡನ್ ಅಂತ. ಇನ್ನು ಆಂಟೋನಿಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಅಂದ್ರೆ ವಿರುದ್ಧಾರ್ಥಕ ಪದಗಳು ಅಂತ. ಫ್ಯಾಬ್ರಿಕೇಟ್ಗೆ ಬಿಲ್ಡ್. ವೀಕ್ನೆಸ್ಗೆ ಸ್ಟ್ರೆಂತ್. ಮೀಗರ್ಗೆ ಅಬಂಡೆಂಟ್. ಪ್ರವೋಕ್ಗೆ ಪ್ಯಾಸಿಫೈ. ಅಟ್ರಾಕ್ಟ್ಗೆ ರೆಪೆಲ್. ಅಟ್ರಾಕ್ಟ್ಗೆ ಯಾವುದು? ರೆಪೆಲ್. ನೆಕ್ಸ್ಟ್ ನಿಮ್ಮ ಇಂಗ್ಲಿಷ್ ಪೋರ್ಷನ್ ನಿಮ್ಮ ಇಂಗ್ಲಿಷ್ ಸಪ್ರೇಟ್ ಗ್ರಾಮರ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಇಟ್ಕೋತೀನಿ. ಇಂಗ್ಲಿಷ್ನ ಲಾಸ್ಟ್ ಅಲ್ಲಿ ಇಟ್ಕೊತು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೊ ಇದು ಕ್ವಶನ್ ಪೇಪರ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನ GK ಅಂದ್ರೆ ಈ ತರ ಇರುತ್ತೆ. ಅಬ್ಸರ್ವ್ ಮಾಡಬೇಕು. ಜನರಲ್ ಸ್ಟಡೀಸ್ ಓದ್ಕೊಂಡು ಹೋದ್ರೆ ಒಂದು ಕ್ವಶನ್ ಬಂದಿರೋದಿಲ್ಲ. ಪಕ್ಕಾ ಇನ್ಫಾರ್ಮೇಶನ್ ಹೇಳ್ತಾ ಇದೀನಿ. ಜನರಲ್ ನಾಲೆಡ್ಜೇ ಬೇರೆ, ಜನರಲ್ ಸ್ಟಡೀಸೇ ಬೇರೆ. ನೋಡ್ತಾ ಹೋಗೋಣ. ಆರ್ಯನ್ನರನ್ನ ಜನಾಂಗವೆಂದು ಗೊತ್ತುಪಡಿಸಿದಂತ ಮೊದಲ ಯುರೋಪಿಯನ್ ಯಾರಪ್ಪ ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅವರೇ ಫಸ್ಟ್ ಇದ್ ಮಾಡಿದ್ದು. ಋಗ್ವೇದವನ್ನ ಮೂಲತಃ ಕೆಳಗಿನ ಯಾವ ಭಾಷೆ ರಚಿಸಿದ್ದಾರಪ್ಪ ಅಂದ್ರೆ ಸಂಸ್ಕೃತದಲ್ಲಿ ರಚನೆ ಮಾಡಲಾಗಿದೆ. ಇನ್ನ ಬಾರ್ಡೋಲಿ ಚಳುವಳಿಯ ನೇತೃತ್ವ ವಹಿಸಿದವರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಬಾರ್ಡೋಲಿ ಚಳುವಳಿ. ಇನ್ನ ಸ್ವಾಮಿ ವಿವೇಕಾನಂದರು 1897 ನಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾರೆ. ಇನ್ನ ಕೆಳಗಿನ ಯಾವ ನದಿಗಳು ನದಿ ಮುಖವನ್ನು ಉಂಟು ಮಾಡ್ತಾವಪ್ಪ ಅಂದ್ರೆ ನರ್ಮದಾ ನದಿ. ಇನ್ನ ಸಲಾಲ್ ಯೋಜನೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಜಮ್ಮು ಕಾಶ್ಮೀರ. ಇನ್ನ ಸಾಂಬಾರ್ ಸಾಲ್ಟ್ ಲೇಕ್ ಎಲ್ಲಿದೆಯಪ್ಪ ಅಂದ್ರೆ ರಾಜಸ್ಥಾನದಲ್ಲಿದೆ. ಸಾಂಬಾರ್ ಲೇಕ್ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಹಸಿರು ಕ್ರಾಂತಿ ಪ್ರಾರಂಭವಾದಂತ ವರ್ಷ 65-66 ಅಲ್ಲಿ. ಆಪ್ಷನ್ಸ್ ರಾಂಗ್ ಇದಾವೆ. 65-66 ರೈಟ್ ಆನ್ಸರ್.
ಕೆಳಗಿನ ಯಾವುದನ್ನ ಬ್ರೌನ್ ಪೇಪರ್ ಅಂತ ಹೇಳಿ ಕರೀತಾರಪ್ಪ ಅಂದ್ರೆ ಸೆಣಬನ್ನ ಬ್ರೌನ್ ಪೇಪರ್ ಅಂತ ಹೇಳಿ ಕರೀತಾರೆ. ಸೆಣಬನ್ನ ಪಶ್ಚಿಮ ಬಂಗಾಳ ಹೈಯೆಸ್ಟ್ ಪ್ರೊಡಕ್ಷನ್. ಕೆಳಗಿನ ಯಾವ ಭೌತಿಕ ಪರಿಮಾಣವು ಮಾಡಿದ ಕೆಲಸದ ದರವನ್ನು ಅಳೆಯುತ್ತಪ್ಪ ಅಂದ್ರೆ ಶಕ್ತಿ ಮುಖಾಂತರ ಅಳಿಬಹುದು. ಇನ್ನು ನೈಸರ್ಗಿಕ ಕೊಲಾಯ್ಡ್ ಯಾವ್ದಪ್ಪ ಅಂದ್ರೆ ಬ್ಲಡ್ ನ ನೈಸರ್ಗಿಕ ಕೊಲಾಯ್ಡ್ ಅಂತ ಹೇಳಿ ಕರೀತಾರೆ. ಇನ್ನ BCG ಲಸಿಕೆ ಯಾವ ರೋಗದ ವಿರುದ್ಧ ರಕ್ಷಣೆಗೋಸ್ಕರ ಅಂದ್ರೆ ಕ್ಷಯ ರೋಗದ ವಿರುದ್ಧ. ಇನ್ನ ಕೆಳಗಿನ ಯಾವ ಉದಾತ್ತ ಅನಿಲದಿಂದ ಕ್ಯಾನ್ಸರ್ ಚಿಕಿತ್ಸೆ ಪಡೆಯಲಾಗುತ್ತಪ್ಪ ಅಂದ್ರೆ ರೆಡಾನ್ ಪಡೆಯಲಾಗುತ್ತೆ. ರೆಡಾನ್ ಅಂತ ಬರುತ್ತೆ. ಇನ್ನ ನಾಕ್ನಿ ಸಿಂಡ್ರೋಮ್ ಯಾವ ಮಾಲಿನ್ಯಕ್ಕೆ ಕಾರಣವಾಗುತ್ತಪ್ಪ ಅಂದ್ರೆ ಫ್ಲೋರೈಡ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಫ್ಲೋರೈಡ್ಸ್. ಇನ್ನು ಕೆಳಗಿನ ಯಾವ ರೋಗವು ಪ್ರೋಟೀನ್ಗಳ ತೀವ್ರ ಕೊರತೆಯಿಂದ ಉಂಟಾಗುತ್ತಪ್ಪ ಅಂದ್ರೆ ಕ್ವಾಶಿಯೋರ್ಕರ್ ಅಂತ ಹೇಳಿ ಕರಿತೀವಿ. ಕ್ವಾಶಿಯೋರ್ಕರ್ ಅಂತ. ಕಾಫಿ ಮಂಡಿ ಸ್ಥಾಪನೆಯಾಗಿದ್ದು 1942. ಕಾಫಿ ಮಂಡಿ ಸ್ಥಾಪನೆಯಾಗಿದ್ದು 1942 ನಲ್ಲಿ. 25 ಇಯರ್ಸ್, 50 ಇಯರ್ಸ್, 60 ಇಯರ್ಸ್, 75 ಇಯರ್ಸ್, 100, 125, 150, 175, 200 ಈ ತರ ಇಯರ್ಸ್ ಆಗಿದ್ರೆ ಈ ತರ ಬೋರ್ಡ್ ಯಾವ್ದಾದ್ರು ಸ್ಥಾಪನೆ ಆಗಿದೆ ಅನ್ನೋ ಕರೆಂಟ್ ಅಫೇರ್ಸ್ ಇದ್ರೆ ಕೇಳ್ತಾರೆ, ನೋಡ್ಕೋಬೇಕು. GK ನೀವು ತಿಳ್ಕೊಂಡ್ರೆ ಸುಲಭ ಅಲ್ಲ, ಯಾವುದೇ ಕಾರಣಕ್ಕೂ ಸುಲಭ ಅಲ್ಲ. GK ತುಂಬಾನೇ ವಾಸ್ಟ್ ಇದೆ. ಅದಕ್ಕೆ ಸಪರೇಟ್ ಬುಕ್ ಇದೆ. ಆ ಬುಕ್ಕಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಎತ್ತಿ ಕೊಡ್ತೀವಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಎಲ್ಲ ರೆಡಿ ಇದೆ ಸ್ಲೈಡ್ಸು, ಯುಟಿಲೈಸ್ ಮಾಡ್ಕೊಳ್ಳಿ. ಜನರಲ್ ಸ್ಟಡೀಸ್ ಏನಾದ್ರು ಓದ್ಕೊಂಡು ಹೋಗಿ GK ಅಟೆಂಡ್ ಮಾಡ್ಬೋದು ಅನ್ಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಅದಾಗಕತೆ ಇಲ್ಲ. ಹೇಳಿದೀನಿ. ಯಾವ ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರವರು ದೇಶದಿಂದ ಕಪ್ಪು ಹಣವನ್ನು ಹೊರಹಾಕಲು ನೋಟು ಪದ್ಧತಿನ ಘೋಷಿಸಿದ್ರಪ್ಪ ಅಂದ್ರೆ 2016 ನಲ್ಲಿ ಅದನ್ನ ಅನೌನ್ಸ್ ಮಾಡಿತ್ತು. ನವೆಂಬರ್ ಮಂತ್ ಅಲ್ಲೇನೋ ಮಾಡಿದ್ರು. ಇನ್ನ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಮಂಡಿಸಿದ್ದು ಷಣ್ಮುಗಂ ಚೆಟ್ಟಿ. ಭಾರತದ ಮೊದಲುಗಳ ಬಗ್ಗೆ ಒಂದು ಕ್ವಶನ್ ಇರುತ್ತೆ. ಭಾರತದ ಮೊದಲುಗಳ ಬಗ್ಗೆ ಒಂದು ಕ್ವಶನ್. ಇನ್ನ ಕೇಂದ್ರ ಅಕ್ಕಿ ಸಂಶೋಧನಾ ಕೇಂದ್ರ ಎಲ್ಲಿದೆಪ್ಪ ಅಂದ್ರೆ ಕಟಕ್, ಒರಿಸ್ಸಾದಲ್ಲಿದೆ. ಈ ತರ ಸಂಶೋಧನಾ ಕೇಂದ್ರಗಳ ಮೇಲೆ ಒಂದಿದೆ. ಸಂಶೋಧನಾ ಕೇಂದ್ರಗಳು ಯಾವ ಬೇಸಿಸ್ ಮೇಲೆ ತೆಗಿತಾರಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಇರಬೇಕು, ಇಲ್ಲ ಅಂದ್ರೆ ಇಂಪಾರ್ಟೆಂಟ್ ಇರಬೇಕು. ಎರಡರಲ್ಲಿ ಒಂದರಲ್ಲಿ ಎತ್ತಿರ್ತಾರೆ. ಇನ್ನ ಕೆಳಗಿನ ಯಾವ ಸ್ಥಳದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಇದೆಯಪ್ಪ ಅಂದ್ರೆ ಕೈಗಾದಲ್ಲಿದೆ. ಕೆಳಗಿನವರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊದಲನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಕುವೆಂಪುರವರು. ಕುವೆಂಪುರವ್ರಿಗೆ ಫಸ್ಟ್ ಬಂದಿದ್ದು ಕುವೆಂಪುಗನೆ. ಇನ್ನ ದಿ ಇಂಡಿಯಾ ಸ್ಟೋರಿ ಪುಸ್ತಕವನ್ನು ಬರೆದವರು ಬಿಮಲ್ ಜಲಾನ್. ನೋಡಿ, ಈ ತರ ಇದೊಂದು ಗ್ಯಾರಂಟಿ ಇರುತ್ತೆ. ಒಂದು ಕ್ವಶನ್ ಇದ್ರ ಮೇಲೆ ಇರುತ್ತೆ, ಒಂದು ಕ್ವಶನ್ ಇದ್ರ ಮೇಲೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಈ ಪರಮಾಣು ಸ್ಥಾವರಗಳ ಮೇಲೆ, ರೈಲ್ವೆ ವಲಯಗಳ ಮೇಲೆ ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್ ಇರ್ತವೆ. ನಾನು ಹೇಳ್ತೀನಿ ಯಾವ ತರ ಅಂತ. ಇನ್ನ ಗ್ರೀನ್ ಪಾರ್ಕ್ ಸ್ಟೇಡಿಯಂ ಎಲ್ಲಿದೆಯಪ್ಪ ಅಂದ್ರೆ ಕಾನ್ಪುರದಲ್ಲಿದೆ. ಗ್ರೀನ್ ಪಾರ್ಕ್ ಸ್ಟೇಡಿಯಂ ಇದು ಕಾನ್ಪುರದಲ್ಲಿ. ಯಾವ್ದಾರ ಮ್ಯಾಚಸ್ ಇಂಡಿಯಾ ವಿನ್ ಆಗಿರೋ ರೆಕಾರ್ಡ್ಸ್ ಏನಾದ್ರು ವರ್ಲ್ಡ್ ರೆಕಾರ್ಡ್ಸ್ ಆಗಿದ್ರೆ ಕೇಳ್ತಾ ಇರ್ತಾರೆ. ಇನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕ್ರೀಡಾ ಸಂಸ್ಥೆ ಎಲ್ಲಿದೆಯಪ್ಪ ಅಂದ್ರೆ ಪಟಿಯಾಲದಲ್ಲಿದೆ. ಪಟಿಯಾಲ. ನೆಕ್ಸ್ಟ್, ಕರ್ನಾಟಕದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ನ್ಯೂಮೋನಿಯಾವನ್ನು ಯಶಸ್ವಿಯಾಗಿ ತಟಸ್ಥಗೊಳಿಸುವುದಕ್ಕೆ ಸಾಮಾಜಿಕ ಜಾಗೃತಿ ಮತ್ತು SAANS ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂತ ದಿನಾಂಕ ಏಪ್ರಿಲ್ 20, 2022 ಇಸ್ವಿಯಲ್ಲಿ ಪ್ರಾರಂಭಿಸ್ತಾರೆ. ಸೊ ಇಲ್ಲಿಗೆ GK ಎಂಡ್ ಆಗುತ್ತೆ. GK ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಯಾವ ತರ ಕ್ವಶನ್ಸ್ ತೆಗಿತಾರೆ ಅಂತ. ಒಂದೊಂದು ಪೇಪರಲ್ಲೂ ಒಂದೊಂದು ತರ ತೆಗ್ದಿದ್ದಾರೆ. ಸುಮಾರು ಪೇಪರ್ಸ್ ಇದಾವೆ. ಸುಮಾರು ಪೇಪರ್ಸ್ ಅಬ್ಸರ್ವ್ ಮಾಡಿದ್ರೆ ಒಂದೊಂದು ಪೇಪರ್ ಒಂದೊಂದು ತರ ತೆಗ್ದಿದ್ದಾರೆ. ಓವರ್ ಆಲ್ ಜಿಸ್ಟ್ ಗೊತ್ತಿರಬೇಕು. ನೀವು ಹಿಸ್ಟ್ರಿ ಓದಿದೀನಿ, ಜಿಯೋಗ್ರಫಿ ಓದಿದೀನಿ, ಕಾನ್ಸ್ಟಿಟ್ಯೂಷನ್ ಓದಿದೀನಿ, ಡೀಪಾಗಿ ಓದಿದೀನಿ, ಫುಲ್ ಡೆಪ್ತ್ ಅಲ್ಲಿ ಓದಿದೀನಿ, GKಗೆ ಅದು ವರ್ಕ್ ಆಗೋದಿಲ್ಲ. GK ಕಾನ್ಸೆಪ್ಟ್ಸೇ ಬೇರೆ ಇದಾವೆ, ಸಪ್ರೇಟ್ ಕಾನ್ಸೆಪ್ಟ್ಸ್ ಇದಾವೆ. ಎಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಎಕ್ಸಾಮಿನೇಷನ್ ಹೋಗಿ ತಡ್ಕಾಡಂಗ್ ಮಾಡ್ಕೋಬೇಡ್ರಿ, ಹೇಳ್ತಾ ಇದೀನಿ. ನೆಕ್ಸ್ಟ್ ಕೋಆಪರೇಟಿವ್ ನೋಡ್ತಾ ಹೋಗೋಣ. ಕೋಆಪರೇಟಿವ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಕೋಆಪರೇಟಿವ್ ಇದು ಬಳ್ಳಾರಿ DCC ಬ್ಯಾಂಕ್ ಆಲ್ರೆಡಿ ಎಕ್ಸಾಮ್ 2022 ಆಗಿರೋದನ್ನ ಸಾಲ್ವ್ ಮಾಡ್ತಾ ಇರೋದು. ICFO ಅನ್ನ ಒಂದು ವಿಸ್ತರಣೆ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಫಿಶರೀಸ್ ಆರ್ಗನೈಸೇಷನ್ ಅಂತ ಇಂಪಾರ್ಟೆಂಟ್ ಇದು. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಈ ತನ್ನ ಮೂಲ ಮಳೆಬಿಲ್ಲು ಧ್ವಜವನ್ನ 1825ರಲ್ಲಿ ಅಳವಡಿಸ್ಕೋತಾರೆ. 1825ರಲ್ಲಿ ಕೇಳ್ತಾ ಇರ್ತಾರೆ. ಇನ್ನು ಮಾದರಿ ಸಹಕಾರ ಕಾಯ್ದೆಯನ್ನ ಮಂಡಿಸಿದವನು ಚೌಧರಿ ಬ್ರಹ್ಮಪ್ರಕಾಶ್ ಸಮಿತಿ ಅಂತ. ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಭಾರತ ಸರ್ಕಾರವು ಮಲ್ಟಿ ಯೂನಿಟ್ ಸಹಕಾರ ಸಂಘಗಳ ಕಾಯ್ದೆ ಜಾರಿಗೆ ತಂದಿದ್ದು 1942ರಲ್ಲಿ. ಮಲ್ಟಿ ಯೂನಿಟ್ ಅಂತ ಏನಾರ ಕಂಡು ಬಂದ್ರೆ ಮಲ್ಟಿ ಯೂನಿಟ್ ಸಹಕಾರ ಸಂಘಗಳ ಕಾಯ್ದೆ 1942 ನಲ್ಲಿ. ಇನ್ನು ನಿಬಂಧಕರಿಂದ ಸಹಕಾರ ಸಂಘದ ಪುಸ್ತಕಗಳ ಪರಿಶೀಲನೆಯನ್ನ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಪ್ರಕರಣ 65ರಲ್ಲಿ ತಿಳಿಸಲಾಗಿದೆ. ನಿಬಂಧಕರಿಂದ ಸಹಕಾರ ಸಂಘದ ಪುಸ್ತಕಗಳ ಪರಿಶೀಲನೆ ಮಾಡ್ತಾರೆ. ಸೊ ಇದು ಯಾವ
ಇದರಲ್ಲಿ ಚಾಪ್ಟರ್ ಅಲ್ಲಿ ಇದೆಯಪ್ಪ ಅಂದ್ರೆ ಪ್ರಕರಣ 65ರಲ್ಲಿ ಕಂಡು ಬರುತ್ತೆ. ನಿಬಂಧಕರು ಬರ್ತಾರಲ್ಲ, ಅವರು ಸಹಕಾರ ಸಂಘದ ಪುಸ್ತಕಗಳನ್ನು ಪರಿಶೀಲನೆ ಮಾಡೋ ಅಧಿಕಾರ ಇರುತ್ತೆ. ಅವರು ಅವ್ರಿಗೆ ಯಾವ ಅಧಿಕಾರ, ಯಾವ ಇದ್ರ ಪ್ರಕಾರ ಅಧಿಕಾರ ಪ್ರದತ್ತವಾಗಿದೆ ಅಂದ್ರೆ ಪ್ರಕರಣ 65 ಪ್ರಕಾರ. ಇನ್ನ ಸಕ್ಕರೆ ಕಾರ್ಖಾನೆಗಳ ರಾಷ್ಟ್ರೀಯ ಒಕ್ಕೂಟವು ತನ್ನ ಕಾರ್ಪೊರೇಟ್ ಕಚೇರಿಯನ್ನ ನವದೆಹಲಿಯಲ್ಲಿ ಹೊಂದಿದೆ. ಸಕ್ಕರೆ ಕಾರ್ಖಾನೆಗಳ ರಾಷ್ಟ್ರೀಯ ಒಕ್ಕೂಟ ಇದೆ ಒಂದು, ಅದು ಕಾರ್ಪೊರೇಟ್ ಕಚೇರಿನ ಎಲ್ಲೊಂದಿದೆ ಅಂತ ಕೇಳಿದರೆ ನವದೆಹಲಿ. ಇನ್ನ ಕೈರಾ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಕೇಂದ್ರ ಕಚೇರಿ ಆನಂದಲ್ಲಿದೆ. ಇನ್ನ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅನ್ನ ಡ್ಯಾಶ್ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಮತ್ತು ಡ್ಯಾಶ್ ವರ್ಷ ಮಾರ್ಪಡಿಸಲಾಯಿತು ಅಂತ ಕೇಳಿದರೆ ಇದು 1984 ಮತ್ತು 2002 ಇಂಪಾರ್ಟೆಂಟ್ ಇದು. ಇನ್ನು ಭಾರತದಲ್ಲಿ 1904ರಲ್ಲಿ ಮೊದಲ ಸಹಕಾರ ಸಂಘಗಳ ಕಾಯ್ದೆಯನ್ನ ಯಾರ ಶಿಫಾರಸಿನ ಮೇಲೆ ಜಾರಿಗೆ ತರ್ತಾರೆ ಅಂದ್ರೆ ಎಡ್ವರ್ಡ್ ಲಾ ಅವರು 1901ನಲ್ಲಿ ಅವ್ರದ್ದೊಂದು ಕಮಿಟಿ ಸ್ಥಾಪನೆ ಮಾಡಿರ್ತಾರೆ. ಎಡ್ವರ್ಡ್ ಲಾ ಕಮಿಟಿ 1901ನಲ್ಲಿ. ಅದರ ಪ್ರಕಾರ 1904ರಲ್ಲಿ ಇದನ್ನ ಜಾರಿಗೆ ತರ್ತಾರೆ. ಇನ್ನು 1995ನಲ್ಲಿ ಅಂಗೀಕರಿಸಲ್ಪಟ್ಟ ಸಹಕಾರ ತತ್ವಗಳನ್ನ 2ನೇ ಬಾರಿಗೆ ಮಾರ್ಪಡಿಸ್ತಾರೆ. ಇದು ICA ನ್ಯಾಷನಲ್ ಕಾಂಗ್ರೆಸ್ ಎಲ್ಲಿ ನಡೀತಪ್ಪ ಅಂದ್ರೆ ಮ್ಯಾಂಚೆಸ್ಟರ್ ಅಲ್ಲಿ. ಇನ್ನ ಸಹಕಾರ ಅಭಿವೃದ್ಧಿ ನಿಧಿನ 1993ನಲ್ಲಿ ನಬಾರ್ಡ್ ಕಾಯ್ದೆ 1981ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೆಕ್ಷನ್ ಯಾವ್ದಪ್ಪ ಅಂದ್ರೆ ಸೆಕ್ಷನ್ 45 ಅಂಡರಲ್ಲಿ ಅದನ್ನ ಅಮೆಂಡ್ಮೆಂಟ್ ಮಾಡಿ ಜಾರಿಗೆ ತರ್ತಾರೆ. ಸಹಕಾರ ಅಭಿವೃದ್ಧಿ ನಿಧಿನ ಜಾರಿಗೆ ತರ್ತಾರೆ. ಇನ್ನ ಸಹಕಾರ ಸಾಲ ಸಂಸ್ಥೆಗಳ ಪುನರುಜ್ಜೀವನದ ಕಾರ್ಯಪಡೆನ 2004ರ ಡ್ಯಾಶ್ ಅಧ್ಯಕ್ಷತೆ ರಚಿಸ್ತಾರಪ್ಪ ಅಂದ್ರೆ ವೈದ್ಯನಾಥನ್ ಕಮಿಟಿ ಅಂತ ಹೇಳದ್ನಲ್ಲ, ಅದೇ ಇದು. ಇನ್ನ ICA ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ಕಚೇರಿ ನವದೆಹಲಿಯಲ್ಲಿದೆ. ಎಲ್ಲಿದೆ ಅಂದ್ರೆ ICA ಪ್ರಾದೇಶಿಕ ಕಚೇರಿ ಇದೆ ನವದೆಹಲಿಯಲ್ಲಿದೆ. ಇನ್ನು ಸಹಕಾರ ಕ್ರೆಡಿಟ್ ವ್ಯವಸ್ಥೆಯನ್ನ ಅಧ್ಯಯನ ಮಾಡಲು ಮತ್ತು ಅದರ ಅಭಿವೃದ್ಧಿಗೆ ಸಲಹೆ ನೀಡೋದಕ್ಕೆ 1999ನಲ್ಲಿ ಜಗದೀಶ್ ಕಪೂರ್ ಸಮಿತಿಯನ್ನ ಜಾರಿಗೆ ತರ್ತಾರೆ. ಇದು ತೀರಾ ಇಂಪಾರ್ಟೆಂಟ್ ಇದು. ಜಗದೀಶ್ ಕಪೂರ್ ಸಮಿತಿ 1999 ಯಾಕೆ ತಂದ್ರು? ಸಹಕಾರ ಕ್ರೆಡಿಟ್ ವ್ಯವಸ್ಥೆಯನ್ನ ಅಧ್ಯಯನ ಮಾಡೋದಕ್ಕೆ. ಭಾರತದಲ್ಲಿ ಶೆಡ್ಯೂಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಮಾತ್ರ ಮರು ಹಣಕಾಸು ರೂಪದಲ್ಲಿ ಡ್ಯಾಶ್ ನಿಂದ ದ್ರವ್ಯತೆ ಬೆಂಬಲಕ್ಕೆ ನೇರ ಅವಕಾಶವನ್ನು ಹೊಂದಿವೆ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ. ಭಾರತೀಯ ಶೆಡ್ಯೂಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳು ಮಾತ್ರ ಮರು ಹಣಕಾಸು ರೂಪದಲ್ಲಿ RBI ನಿಂದ ದ್ರವ್ಯತೆ ಬೆಂಬಲಕ್ಕೆ ನೇರ ಅವಕಾಶ ಹೊಂದಿದೆ. ರಿಸರ್ವ್ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ ಅಂತ ಅದರ ಅರ್ಥ. ಇನ್ನು ರಾಕ್ಡೆಲ್ ಈಕ್ವಿಟಬಲ್ ಪಯನಿಯರ್ ಸೊಸೈಟಿನ 1844ರಲ್ಲಿ ಸ್ಥಾಪನೆ ಮಾಡ್ತಾರೆ. 1844 ಅಕ್ಟೋಬರ್ 21ನೇ ತಾರೀಕು ಅದರದ್ದು ಒಂದು ಪರ್ಮಿಷನ್ ಸಿಗುತ್ತೆ. ಡಿಸೆಂಬರ್ 21ನೇ ತಾರೀಕು ಓಪನಿಂಗ್ ಮಾಡ್ತಾರೆ. ಇನ್ನು 1904ರಲ್ಲಿ ಮೊದಲ ಸಹಕಾರಿ ಸಂಘಗಳ ಕಾಯ್ದೆಯಲ್ಲಿ ನ್ಯೂನತೆಗಳನ್ನ 1912 ಸರಿ ಮಾಡ್ತಾರೆ. ತುಂಬಾ ನ್ಯೂನತೆಗಳು ಇರ್ತವೆ, ಅದನ್ನ 1912 ಕ್ಲಿಯರ್ ಮಾಡ್ಕೋತಾರೆ. ಇನ್ನ ಪ್ರೊಫೆಸರ್ ML ದಾಂತಾವಾಲ ಸಮಿತಿ 1966 ಏನೇನ ಪರಿಶೀಲನೆ ಮಾಡುತ್ತಪ್ಪ ಅಂದ್ರೆ ಕೃಷಿ ಉತ್ಪನ್ನಗಳ ಸಹಕಾರಿ ಮಾರುಕಟ್ಟೆನ ಪರಿಶೀಲನೆ ಮಾಡ್ತಾರೆ. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಫೆಡರೇಷನ್ ಲಿಮಿಟೆಡ್ ಅನ್ನ 29/7/1964 ಒಂದು ಸ್ಥಾಪನೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ಗ್ರಾಹಕರ ಫೆಡರೇಷನ್ 1964ರಲ್ಲಿ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಕೃಷಿ ಆಯೋಗವು 1976ನಲ್ಲಿ ರೈತರ ಸೇವಾ ಸಹಕಾರ ಸಂಘಗಳ ಸಂಘಟನೆಗೆ ಶಿಫಾರಸು ಮಾಡುತ್ತೆ. ಇನ್ನ ಕೇರಳ ಸಹಕಾರ ಹಾಲು ಉತ್ಪನ್ನ KCMMF ಅಂದ್ರೆ ಮಿಲ್ಮಾ ಅಂತ ಹೇಳಿ ಕರೀತಾರೆ. ಅದನ್ನ ಮಿಲ್ಮಾ ಅಂತ ಹೇಳಿ ಕರೀತಾರೆ. ಈ ಮಿಲ್ಮಾ 1976 ಸ್ಥಾಪನೆ ಮಾಡ್ತಾರೆ. ಮಿಲ್ಮಾ ಕೇರಳ, ಆವಿನ್ನು ತಮಿಳುನಾಡು, ನಂದಿನಿ ಕರ್ನಾಟಕ, ಅಮೂಲು ಗುಜರಾತ್. ನೆಕ್ಸ್ಟ್ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಯಾವ ವಿಭಾಗದಲ್ಲಿ ಆದೇಶಗಳ ಅನುಷ್ಠಾನದ ಬಗ್ಗೆ ವಿವರಿಸಲಾಗಿದೆ? ಇಷ್ಟೇ ಬೇಕಾಗಿರೋದು. ಆದೇಶಗಳ ಅನುಷ್ಠಾನ ಯಾವ ಪ್ರಕರಣ? 101. ಇಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕೆ ಮಾರಾಟ ಒಕ್ಕೂಟ, ನಿಮ್ಮ ಯಾವ್ದಿದು ಈ ಹಣ್ಣು ಮತ್ತು ತರಕಾರಿ ಅಂತ ಹೇಳ್ತಾರೆ, ಹಾಪ್ಕಾಮ್ಸ್ ಅಂತಾರಲ್ಲ, ಅದು ಒಕ್ಕೂಟವನ್ನ ಡ್ಯಾಶ್ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕೆ ಮಾರಾಟ ಒಕ್ಕೂಟವನ್ನ 1998 ಸ್ಥಾಪನೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸಹಕಾರ ತೋಟಗಾರಿಕೆ ಮಾರಾಟ ಒಕ್ಕೂಟ ಹಿಂಗೇ ಇರುತ್ತೆ, ವರ್ಡಿಂಗ್ಸ್ ಇದೇ ತರ ಇರುತ್ತೆ. ಎಕ್ಸಾಮ್ ಅಲ್ಲಿ ಜ್ಞಾಪಕ ಇಟ್ಕೊಳ್ರಿ. ಇನ್ನ ಭಾರತದ ರಾಷ್ಟ್ರೀಯ ಸಹಕಾರ ಡೈರಿ ಫೆಡರೇಷನ್ ಅನ್ನ 1970 ಡಿಸೆಂಬರ್ 7ನೇ ತಾರೀಕು ಸ್ಥಾಪನೆ ಮಾಡ್ತಾರೆ. ನೋಂದಾವಣೆ ಆಗಿದ್ದ ದಿನ. ಭಾರತದ ರಾಷ್ಟ್ರೀಯ ಸಹಕಾರ ಡೈರಿ ಫೆಡರೇಷನ್ ಅನ್ನ ಡಿಸೆಂಬರ್ 7, 1970ನಲ್ಲಿ ನೋಂದಾವಣೆ ಮಾಡ್ತಾರೆ. ಇನ್ನ ನಿಬಂಧಕರು ಸಹಕಾರ ಸಂಘವನ್ನ ನೋಂದಾಯಿಸಲು ಇರುವ ಸಮಯ ಮಿತಿ ಮತ್ತು ಅದರ ಉಪಕಾನೂನುಗಳ ಅರ್ಜಿಯನ್ನ ಸ್ವೀಕರಿಸಿದ ದಿನಾಂಕದಿಂದ 3 ತಿಂಗಳೊಳಗಡೆ ಕ್ಲಿಯರ್ ಮಾಡ್ಕೊಡ್ಬೇಕು. 3 ತಿಂಗಳು ಟೈಮ್ ಇರುತ್ತೆ.
ನಿಬಂಧಕರು ಅಂದ್ರೆ ರಿಜಿಸ್ಟರು ಸಹಕಾರ ಸಂಘವನ್ನ ನೋಂದಾಯಿಸಬೇಕು ಅಂತೇಳಿ ಯಾರೋ ಒಬ್ರು ಅಪ್ಲಿಕೇಶನ್ ಕೊಡ್ತಾರೆ. ಸೊ ಅಪ್ಲಿಕೇಶನ್ ಕೊಟ್ಟಾಗ ಸಮಯ ಮಿತಿ ಅಂತ ಇರುತ್ತೆ. ಅದರೊಳಗಡೆ ಅವರು ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕದಿಂದ ಇಷ್ಟರೊಳಗಡೆ ಅಪ್ರೂವಲ್ ಕೊಡಬೇಕು ಇಲ್ಲ ರಿಜೆಕ್ಟ್ ಮಾಡಬೇಕು. ಅಂದ್ರೆ 3 months ಒಳಗಡೆ. ನೆಕ್ಸ್ಟ್, ಯಶಸ್ವಿನಿ ರೈತರ ಆರೋಗ್ಯ ವಿಮಾ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಪರಿಚಯ ಮಾಡಿತು. ಇನ್ನ ಕರ್ನಾಟಕದಲ್ಲಿ ಎಸ್ಜಿ ಸಹಕಾರ ಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಯನ್ನ 1951ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಸ್ಜಿ ಅಂತಕ್ಕಂಥ ಒಂದು ಸಹಕಾರ ಆಸ್ಪತ್ರೆನ 1950 ಸ್ಥಾಪನೆ ಮಾಡ್ತಾರೆ. ಇನ್ನು ಡ್ಯಾಶ್ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಚಿಸಿರುವ ಸಮಿತಿಯು 1977ನಲ್ಲಿ ಪ್ರಾಥಮಿಕ ಪಟ್ಟಣ ಸಹಕಾರ ಸಂಘಗಳ ಪಾತ್ರ ಮತ್ತು ಇದರ ಕಾರ್ಯವೈಖರಿಗಳನ್ನ ಮೌಲ್ಯಮಾಪನ ಮಾಡ್ತಾರೆ. ಅಂದ್ರೆ ಮಾಧವ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಚಿಸಿರುವ ಸಮಿತಿಯು 1977ನಲ್ಲಿ ಪ್ರಾಥಮಿಕ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಪಾತ್ರ ಮತ್ತು ಅದರ ಇತರ ಕಾರ್ಯವೈಖರಿಗಳನ್ನ ಮೌಲ್ಯಮಾಪನ ಮಾಡುತ್ತೆ. ಮಾಧವ್ ದಾಸ್ ಕಮಿಟಿ 1977 ಪ್ರಾಥಮಿಕ ಪಟ್ಟಣ ಸಹಕಾರ ಸಂಘಗಳ ಬ್ಯಾಂಕ್ಗಳ ಪಾತ್ರ. ಅಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇನ್ನು ಹೆಚ್ಚಿನ ಸಂಖ್ಯೆಯ ಕಿಬ್ಯೂಟಿಮ್ಸ್ ಮತ್ತು ಮೊಶವಿಮ್ಸ್ಗಳು ಇಸ್ರೇಲ್ನಲ್ಲಿ ಕಂಡುಬರ್ತವೆ. ಎಲ್ಲಿ ಕಂಡುಬರ್ತವೆ ಕೇಳ್ತಾ ಇರ್ತಾರೆ, ಇಸ್ರೇಲಲ್ಲಿ. ಇನ್ನು ಇಫ್ಕೋದ ಮುಖ್ಯ ಕಚೇರಿ ಎಲ್ಲಿ ಕಂಡುಬರ್ತಪ್ಪ ಅಂದ್ರೆ ಇಫ್ಕೋದು ನವದೆಹಲಿ. ಇನ್ನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಾಂಸ್ಥಿಕ ಸಾಲದ ವ್ಯವಸ್ಥೆಗಳನ್ನ ಪರಿಶೀಲಿಸಲು ಮಾರ್ಚ್ 30, 1979ರಂದು ಒಂದು ಸಮಿತಿನ ರಚನೆ ಮಾಡ್ತಾರೆ. ಇನ್ನು 75 ವರ್ಷಗಳ ಅಮೂಲ್ಯ ಸೇವೆಯನ್ನು ಪೂರ್ಣಗೊಳಿಸಿದ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ತನ್ನ ಪ್ಲಾಟಿನಂ ಮಹೋತ್ಸವನ್ನ 1996ರಲ್ಲಿ ಆಚರಿಸಿಕೊಳ್ಳುತ್ತೆ. ಇನ್ನು ಪ್ರತಿ ಸಹಕಾರ ಸಂಘವು ತನ್ನ ಸದಸ್ಯರ ಸಾಮಾನ್ಯ ಸಭೆಯನ್ನು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ 25ರ ಮೊದಲು ಕರೀಬೇಕು. ಸೆಪ್ಟೆಂಬರ್ 25 ಮುಂಚೆ ಕರೀಲೇಬೇಕು. ಇನ್ನ ಕರ್ನಾಟಕ ಸಹಕಾರ ಪೌಲ್ಟ್ರಿ ಫೆಡರೇಷನ್ ಲಿಮಿಟೆಡ್ ಅನ್ನ 1995ನಲ್ಲಿ ಸ್ಥಾಪನೆ ಮಾಡ್ತಾರೆ, ಈ ಕೋಳಿಗಳು ಸಂಬಂಧಪಟ್ಟಾಗೆ. ಮುಂದೆ ಕರ್ನಾಟಕ ಸಹಕಾರ ಸಂಘದ ಕಾಯ್ದೆ ಪ್ರಕರಣ 16 ಏನ್ ಹೇಳುತ್ತಪ್ಪ ಅಂದ್ರೆ ಸದಸ್ಯರಾಗಬಹುದಾದ ವ್ಯಕ್ತಿಗಳ ಬಗ್ಗೆ ತಿಳಿಸುತ್ತೆ. 16 ಏನ್ ಹೇಳುತ್ತೆ? ಸದಸ್ಯರಾಗಬಹುದಾದಂತ ವ್ಯಕ್ತಿಗಳ ಬಗ್ಗೆ ತಿಳಿಸುತ್ತೆ. ಇನ್ನು 2022ರಲ್ಲಿ ಸಹಕಾರಿಗಳ ಅಂತಾರಾಷ್ಟ್ರೀಯ ದಿನದ ಥೀಮ್ ಇದು 22ರದ್ದು ಬೇಡ, 24ರದ್ದು ನೋಡ್ಕೊಳ್ರಿ. ಇದು ಬೇಡ, ಈ ಕ್ವಶನ್ ಬೇಡ. ಇದು ಪೇಪರ್ ರಿಪೀಟ್ ಆಗಿರ್ಬೋದು. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಕ್ವಶನ್ ಆಗ ಸಾಧ್ಯನೇ ಇಲ್ಲ. ಇದು ಇಂಪಾರ್ಟೆಂಟು. ಈ 2024ರದ್ದು ನೋಡ್ಕೋಬೇಕು. ಥೀಮ್ 24ರದ್ದು, 22ರದ್ದು ಯಾವುದೇ ಕಾರಣಕ್ಕೂ ಬೇಡ. 2024ರದ್ದು ಕೇಳ್ತಾರೆ, 100ಕ್ಕೆ 100 ಭಾಗ ಕೇಳ್ತಾರೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಕರ್ನಾಟಕದ ಸಹಕಾರ ಸಂಘಗಳ ಕಾಯ್ದೆ ಪ್ರಕರಣ 29 ಏನ್ ಹೇಳುತ್ತಪ್ಪ ಅಂದ್ರೆ ನಿವ್ವಳ ಲಾಭಗಳು ಮತ್ತು ಅವುಗಳ ವಿಲೇವಾರಿಗೆ ಸಂಬಂಧಪಟ್ಟಂಗಿದೆ. ಇನ್ನ ನೆಕ್ಸ್ಟ್, ಕನಿಷ್ಠ ಡ್ಯಾಶ್ ರಿಂದ ಲಿಖಿತ ವಿನಂತಿಯನ್ನು ಸ್ವೀಕರಿಸಿದರೆ ವಿಶೇಷ ಸಾಮಾನ್ಯ ಸಭೆಯನ್ನ ಕರೀಬಹುದು ಅಂತ ಹೇಳಿದರೆ, ಒಟ್ಟು ಸದಸ್ಯರ 1/5 ಮೆಂಬರ್ಸ್ ಏನಾದ್ರೂ ರಿಕ್ವೆಷನ್ ಕೊಟ್ರೆ ವಿಶೇಷ ಸಭೆಯನ್ನ ಕರೀಬಹುದು. 1/5 ಏನಾದ್ರು ರಿಕ್ವೆಷನ್ ಕೊಟ್ರೆ ಕರೀಬಹುದು. ಇನ್ನು ಭಾರತ ಸರ್ಕಾರ 1991ನಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುತ್ತಪ್ಪ ಅಂದ್ರೆ ಎಂ ನರಸಿಂಹನ್ ಅವ್ರ ಹತ್ರ ಅವ್ರನ್ನ ಒಂದು ಬಾಡಿನ ಕಾನ್ಸ್ಟಿಟ್ಯೂಷನ್ ಮಾಡಿ ಹಣಕಾಸು ವ್ಯವಸ್ಥೆಯಲ್ಲಿ ಉನ್ನತ ಮಟ್ಟದ ಸಮಿತಿನ ರಚನೆ ಮಾಡ್ತಾರೆ. ನಿಮ್ಮ PV ನರಸಿಂಹರಾವ್ ಇರ್ತಾರೆ ಪ್ರಧಾನಮಂತ್ರಿಗಳಾಗಿ. ಹಣಕಾಸು ಸಚಿವರಾಗಿ ಮನಮೋಹನ್ ಸಿಂಗ್ ಇರ್ತಾರೆ. ಅವ್ರ ಪೀರಿಯಡ್ ಅಲ್ಲಿ ಮಾಡಿದ್ದು. ಇನ್ನು ಡೆನ್ಮಾರ್ಕ್ ಡೈರಿ ಸಹಕಾರವನ್ನ 1882ನಲ್ಲಿ ಸ್ಥಾಪನೆ ಮಾಡಿಕೊಡ್ತಾರೆ, ಡೆನ್ಮಾರ್ಕ್ ಡೈರಿ ಸಹಕಾರವನ್ನ. ಇನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಯಾವ ಪ್ರಕರಣದ ಅಡಿಯಲ್ಲಿ ಸಹಕಾರಿ ಸಂಘಗಳ ನೋಂದಣಿ ಪ್ರಮಾಣ ಪತ್ರ ನೀಡ್ತಾರಪ್ಪ ಅಂದ್ರೆ ಪ್ರಕರಣ 8ರಲ್ಲಿ. ಇನ್ನು ಕರ್ನಾಟಕ ರಾಜ್ಯ ಕಾಯರ್ ಸಹಕಾರ ಫೆಡರೇಷನ್ ಲಿಮಿಟೆಡ್ ಅನ್ನ ಡ್ಯಾಶ್ ಉದ್ದೇಶದಿಂದ ಸ್ಥಾಪಿಸಲಾಗಿದೆಪ್ಪ ಅಂದ್ರೆ ಮೇಲ್ನೇ ಯಾವುದು ಅಲ್ಲ. ಇದೇನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 29F ಏನ್ ತಿಳಿಸುತ್ತಪ್ಪ ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಬಗ್ಗೆ ತಿಳಿಸುತ್ತೆ. ಒಟ್ಟಾರೆಯಾಗಿ ಡ್ಯಾಶ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದಾವೆ ಅಂದ್ರೆ 21. ಇನ್ನು ಡ್ಯಾಶ್ ಸಮಿತಿಯು ನಿರ್ದಿಷ್ಟವಾಗಿ ಸಹಕಾರಿ ಕ್ರೆಡಿಟ್ ಸೊಸೈಟಿಗಳನ್ನ ಬಹು ಉದ್ದೇಶದ ಸಹಕಾರಿಗಳಾಗಿ ಮರುಸಂಘಟನೆ ಮಾಡಲು ಶಿಫಾರಸು ಮಾಡಿದೆ ಅಂದ್ರೆ ಮೆಹ್ತಾ ಸಮಿತಿ 1937. ಕೃಷಿಕ್ ಭಾರತಿ ಸಹಕಾರ ಲಿಮಿಟೆಡ್ ಕ್ರಿಬ್ಕೋ ಅಂತ ಹೇಳಿ ಕರಿತೀವಿ. ಮುಖ್ಯ ಕಚೇರಿ ಅದು ನೋಯ್ಡಾದಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ಅಲ್ಪಾವಧಿಯ ಕೃಷಿ ಸಹಕಾರ ಸಾಲ ರಚನೆ 3 ಹಂತಗಳನ್ನು ಒಳಗೊಂಡಿದೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಇನ್ನು ಡ್ಯಾಶ್ ನಲ್ಲಿ 1857ರಲ್ಲಿ ಕೊಲಂಬೋ ಯೋಜನೆಯ ತಾಂತ್ರಿಕ ಸಹಕಾರ ಯೋಜನೆ ಅಡಿಯಲ್ಲಿ ಯೋಜನಾ ಆಯೋಗಕ್ಕೆ ಸಹಕಾರ ಸಲಹೆಗಾರನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಯಾರಪ್ಪ ಅಂದ್ರೆ ಮಾಲ್ಕಮ್ ಡಾರ್ಲಿಂಗ್ ಅಂತ. 1957ನಲ್ಲಿ ಭೇಟಿ ನೀಡಿದ್ದು ಮಾಲ್ಕಮ್ ಡಾರ್ಲಿಂಗ್ ಅಂತ.
ಇನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಯಾವ ಪ್ರಕರಣದ ಪ್ರಕಾರ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಸಹಕಾರ ಸಂಘಗಳಿಗೆ ನಿರ್ದೇಶನ ನೀಡುವುದಕ್ಕೆ ಅಧಿಕಾರ ಹೊಂದಿದೆ? 30B ಇಂಪಾರ್ಟೆಂಟ್ ಇದು. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಕ್ರೆಡಿಟ್ ಡ್ಯಾಶ್ ಸೊಸೈಟೀಸ್ ಫೆಡರೇಷನ್ ಲಿಮಿಟೆಡ್ ಅಸ್ತಿತ್ವಕ್ಕೆ ಬಂದಿದ್ದು 6/11/2004ರಲ್ಲಿ. ಇನ್ನ ನಿಮ್ಮ ಬ್ಯಾಂಕಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ದಿಸ್ ಇಸ್ ಎ ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕಿಂಗ್ ಕ್ವಶನ್ಸ್ ಇವು ಇಂಪಾರ್ಟೆಂಟು. ಬ್ಯಾಂಕಿಂಗ್ ಇದು ಇಲ್ಲಿಂದ ಆಚೆಗೆ ಕೆಳಗಿನ ಯಾವ ತಂತ್ರಜ್ಞಾನವು ಚೆಕ್ ವಂಚನೆಯ ವ್ಯಾಪ್ತಿಯನ್ನು ಕಡಿಮೆ ಮಾಡಲು ಮತ್ತು ಪ್ರಕ್ರಿಯೆ ಸಮಯವನ್ನು ಪರಿಶೀಲಿಸುವ ಗುರಿಯನ್ನು ಹೊಂದಿದೆ? CTS ಇಂಪಾರ್ಟೆಂಟ್ ಇದು. ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಇನ್ನು ಬ್ಯಾಂಕಿಂಗ್ ಹಣಕಾಸು ಕ್ಷೇತ್ರದಲ್ಲಿ ಬಳಸಿದಂತೆ ALM ಪದವನ್ನು ವಿಸ್ತರಿಸಿ ಅಂತ ಕೇಳ್ತಾ ಇರ್ತಾರೆ. ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್ಗೆ ALM ಅಂತ ಕರೀತಾರೆ. ಭಾರತೀಯ ಹಣಕಾಸು ಸಂಸ್ಥೆಯ ಕೋಡ್ IFSC ಎಷ್ಟಿದಾವಪ್ಪ ಅಂದ್ರೆ 11 ಕೋಡ್ಸ್ ಇರ್ತವೆ. ಪಾವತಿ ಆದೇಶದಲ್ಲಿ ಮಾಡಬೇಕಾದ ಖಾತೆಗೆ ಪಾವತಿಯನ್ನು ನಿರ್ದೇಶಿಸಿದ ವ್ಯಕ್ತಿಯನ್ನ ಫಲಾನುಭವಿ ಅಂತೇಳಿ ಕರಿತೀವಿ. ಪಾವತಿ ಆದೇಶದಲ್ಲಿ ಮಾಡಬೇಕಾದ ಖಾತೆಗೆ ಪಾವತಿಯನ್ನು ನಿರ್ದೇಶಿಸಿದ ವ್ಯಕ್ತಿ ಯಾರು ಕೊಡಬೇಕೋ ಅವರು ಫಲಾನುಭವಿಗಳಾಗಿರ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಬ್ಯಾಂಕ್ಗಳಿಗೆ ಕೋರ್ ಬ್ಯಾಂಕಿಂಗ್ ಮೂಲ ಸೌಲಭ್ಯವನ್ನ ಒದಗಿಸುತ್ತಪ್ಪ ಅಂದ್ರೆ ನಬಾರ್ಡ್ ಒದಗಿಸೋದು. ಮೇನ್ ನಬಾರ್ಡ್ ಒದಗಿಸೋದು. 1982ನಲ್ಲಿ ನಬಾರ್ಡ್ ಸ್ಥಾಪನೆಯಾಗಿದ್ದು ಶಿವರಾಮನ್ ಕಮಿಟಿ ಪ್ರಕಾರ. ಇನ್ನ ಸ್ಟಾಕ್ಗಳು ಶೇರ್ಗಳನ್ನು ಸಂಗ್ರಹಿಸಲು ಕೆಳಗಿನ ಯಾವ ಖಾತೆ ಬಳಸ್ತಾರೆ ಅಂದ್ರೆ ಡಿಮ್ಯಾಟ್ ಖಾತೆನ ಬಳಸ್ತಾರೆ. ಡಿಮ್ಯಾಟ್ ಸ್ಟಾಕ್ ಮತ್ತು ಶೇರ್ಗಳನ್ನ ಸಂಗ್ರಹಿಸೋದಕ್ಕೆ ಡಿಮ್ಯಾಟ್ ಖಾತೆನ ಬಳಸ್ತಾರೆ. ಇನ್ನು ಠೇವಣಿದಾರರು ನಿಯಮಿತ ಅವಧಿಯಲ್ಲಿ ನಿರ್ದಿಷ್ಟ ಮೊತ್ತವನ್ನು ಠೇವಣಿ ಮಾಡಬೇಕಾದ ಖಾತೆಯ ಪ್ರಕಾರವನ್ನ ಆವರ್ತ ಠೇವಣಿ ಅಂತ ಹೇಳಿ ಕರೀತಾರೆ. ಆವರ್ತ ಠೇವಣಿ ಅಂತ ಇಂಪಾರ್ಟೆಂಟ್ ಇದು. ಇನ್ನು ಆರಂಭದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾದರಿ ಯೋಜನೆಯನ್ನ ನಬಾರ್ಡ್ ಯಾವ ಸಮಿತಿ ಆಧಾರದ ಮೇಲೆ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಮಿತಿ ಯಾವುದು? ಗುಪ್ತಾ ಸಮಿತಿ 1998 ಇಂಪಾರ್ಟೆಂಟ್ ಸ್ಥಾಪನೆ ಶುರು ಮಾಡಿತು. ಇನ್ನ ಸಹಕಾರಿ ಬ್ಯಾಂಕ್ಗಳನ್ನ ಬ್ಯಾಂಕ್ ಕಾನೂನುಗಳು ಸಹಕಾರಿ ಸಂಘಗಳಿಗೆ ಅನ್ವಯವಾಗುವಂತೆ ಎಂದು ಕರೆಯಲಾಗುವ ಡ್ಯಾಶ್ ವರ್ಷದಲ್ಲಿ ತಿದ್ದುಪಡಿಯನ್ನು ಅಂಗೀಕರಿಸುವ ಮೂಲಕ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಇದನ್ನ ತರ್ತಾರಪ್ಪ ಅಂದ್ರೆ 1966 ಅಲ್ಲಿ ಜಾರಿಗೆ ತರ್ತಾರೆ. ಇನ್ನು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಪ್ರಕಾರ ಸಹಕಾರ ಬ್ಯಾಂಕಿನಿಂದ ಬ್ಯಾಂಕಿಂಗ್ ವ್ಯವಹಾರವನ್ನು ಪ್ರಾರಂಭಿಸಲು ಕನಿಷ್ಠ ಪಾವತಿಸಿದ ಷೇರು ಬಂಡವಾಳ ಮತ್ತು ಮೀಸಲು 1 ಲಕ್ಷಕ್ಕಿಂತ ಕಡಿಮೆ ಇರೋಂಗಿಲ್ಲ. 1 ಲಕ್ಷ ಮಿನಿಮಮ್ ಇರಲೇಬೇಕು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949ರ ಸೆಕ್ಷನ್ 11 ಕನಿಷ್ಠ ಬಂಡವಾಳದ ಅಗತ್ಯವನ್ನು ತಿಳಿಸುತ್ತೆ. ಕನಿಷ್ಠ ಬಂಡವಾಳದ ಅಗತ್ಯವನ್ನ ತಿಳಿಸ್ತಕ್ಕಂಥ ಸೆಕ್ಷನ್ 11 ಆಗಿರುತ್ತೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949ರ 11ನೇ ಸೆಕ್ಷನ್ ಕನಿಷ್ಠ ಬಂಡವಾಳದ ಬಗ್ಗೆ ತಿಳಿಸುತ್ತೆ. ಇನ್ನ ಡ್ಯಾಶ್ ವರ್ಷಗಳವರೆಗೆ ಬ್ಯಾಂಕ್ ಕ್ಲೈಮ್ ಮಾಡದ ಠೇವಣಿಗಳನ್ನ ಡಫ್ ಅಂತ ಹೇಳಿ RBI ಘೋಷಿಸಬೇಕಪ್ಪ 10 ವರ್ಷ ಇಟ್ಟಿರಲೇಬೇಕು. 10 ವರ್ಷ ಇಟ್ಟಿದ ನಂತರದಲ್ಲಿ ಅದನ್ನ ಡಾರ್ಮೆಂಟ್ ಅಂತ ಹೇಳಿ ಕ್ಲೋಸ್ ಮಾಡಾಕ್ತಾರೆ. ಚೆಕ್ ಎನ್ನುವುದು ನಿರ್ದಿಷ್ಟಪಡಿಸಿದ ಡ್ಯಾಶ್ ನಲ್ಲಿ ಡ್ರಾ ಮಾಡಿದ ವಿನಿಮಯದ ಬಿಲ್ ಅಂದ್ರೆ ಬ್ಯಾಂಕರ್ ನಲ್ಲಿ ಚೆಕ್ ಎನ್ನುವುದು ನಿರ್ದಿಷ್ಟಪಡಿಸಿದ ಬ್ಯಾಂಕರ್ ನಲ್ಲಿ ಡ್ರಾ ಮಾಡಿದ ವಿನಿಮಯದ ಬಿಲ್ ಆಗಿರುತ್ತೆ. ಇನ್ನು ಬ್ಯಾಂಕ್ ಮತ್ತು ಬ್ಯಾಂಕಿಂಗ್ ಪದಗಳನ್ನ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಡ್ಯಾಶ್ ನ ಪ್ರಕರಣದಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂದ್ರೆ 5ರಲ್ಲಿ. ಬ್ಯಾಂಕಿಂಗ್ ಕಂಪನಿಯನ್ನ ಹೀಗೆ ವ್ಯಾಖ್ಯಾನಿಸಬಹುದಪ್ಪ ಅಂದ್ರೆ ಈ ಮೇಲೆ ಎಲ್ಲಾನು ಕರೆಕ್ಟ್. ಬ್ಯಾಂಕಿಂಗ್ ಕಂಪನಿ ಅಂದ್ರೆ ಮುಂದಿನ ಸಾಲಕ್ಕಾಗಿ ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸತಕ್ಕಂಥ ಒಂದು ಕಂಪನಿ. ಠೇವಣಿಗಳನ್ನ ಬೇಡಿಕೆಯ ಮೇರೆಗೆ ಅಥವಾ ಬೇರೆ ರೀತಿಯಲ್ಲಿ ಮರುಪಾವತಿಸಬಹುದಾಗಿರುತ್ತೆ. ಠೇವಣಿಗಳನ್ನ ನಗದು, ಚೆಕ್, DD ಅಥವಾ ಬೇರೆ ರೀತಿಯಲ್ಲಿ ವಿತ್ಡ್ರಾ ಮಾಡಬಹುದಾಗಿರುತ್ತೆ. ಇವೆಲ್ಲನೂ ಬ್ಯಾಂಕಿಂಗ್ ಕಂಪನಿ ತಿಳಿಸುತ್ತೆ. ಇನ್ನ SLR ನ ಪೂರ್ಣ ರೂಪ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋಗೆ SLR ಅಂತ ಹೇಳಿ ಕರಿತೀವಿ. ಇನ್ನ KYC ಮತ್ತು AML ಮಾರ್ಗಸೂಚಿಗಳ ಉದ್ದೇಶ ಏನಪ್ಪಾ ಅಂದ್ರೆ ಅಪರಾಧ ಚಟುವಟಿಕೆಗಳಿಗೆ ಬ್ಯಾಂಕನ್ನು ಬಳಸೋದನ್ನ ತಡಿಬೇಕು ಅಂತಾನೆ. ನೋ ಯುವರ್ ಕಸ್ಟಮರ್ ಅಂತ KYC ಅಂದ್ರೆ. ಇನ್ನ ಬ್ಯಾಂಕಿಂಗ್ ವಲಯದಲ್ಲಿ IRAC ಯ ಪೂರ್ಣ ರೂಪ ಏನಾಗಿರುತ್ತಪ್ಪ ಅಂದ್ರೆ ಆದಾಯ ಗುರುತಿಸುವಿಕೆ ಮತ್ತು ಆಸ್ತಿ ವರ್ಗೀಕರಣವಾಗಿರುತ್ತೆ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಡ್ಯಾಶ್ ಶಿಫಾರಸಿನ ಮೇಲೆ ಸ್ಥಾಪನೆ ಆಗಿತ್ತಂದ್ರೆ ಹಿಲ್ಟನ್ ಎಂಗ್ ಕಮಿಟಿ. ಇನ್ನು IT ಕಾಯ್ದೆಯ ಪ್ರಕರಣ ಡ್ಯಾಶ್ ಅಡಿಯಲ್ಲಿ ಅಂದ್ರೆ 194A ಅಡಿಯಲ್ಲಿ ಬಡ್ಡಿಯ ಮೇಲೆ TDS ಅನ್ನ ಬ್ಯಾಂಕ್ಗಳು ಹಾಕ್ತವೆ. ಇಂಪಾರ್ಟೆಂಟ್ ಇದು. 194A. ಇನ್ನೊಬ್ಬ ವ್ಯಕ್ತಿಗೆ ಚೆಕ್ ಅನ್ನು ಎಷ್ಟು ಬಾರಿ ಅನುಮೋದಿಸಬೇಕಪ್ಪ ಅಂದ್ರೆ ಎಷ್ಟು ಸಾರಿ ಬೇಕಾದ್ರೂ ಕೊಡ್ಬೋದು, ಸಮಸ್ಯೆ ಏನಿಲ್ಲ. ಇನ್ನು ಔಟ್ ಆಫ್ ಆರ್ಡರ್ ನಗದು, ಕ್ರೆಡಿಟ್ ಅಥವಾ ಓವರ್ ಡ್ರಾಫ್ಟ್ ಖಾತೆ ಅಂತ ಅಂದ್ರೆ ಮೇಲಿನ ಎಲ್ಲವೂ ಆಗುತ್ತೆ. ನಿರಂತರವಾಗಿ 90 ದಿನಗಳವರೆಗೆ ಯಾವುದೇ ಕ್ರೆಡಿಟ್ ಹೊಂದಿರದ ಖಾತೆ ಸರಿಯಾದಂತ ಉತ್ತರ. ಕ್ರೆಡಿಟ್ಗಳು ಯಾವುದಾದ್ರೂ ಇದ್ರೆ
ಬಡ್ಡಿ ವೆಚ್ಚಗಳನ್ನು ಸರಿದೂಗಿಸಲು ಸಾಕಾಗೋದಿಲ್ಲ. ಇನ್ನು ಖಾತೆಗೆ ಮಂಜೂರಾದ ಮಿತಿಯನ್ನು ಮೀರಿ ಹಣ ಡ್ರಾ ಮಾಡಿದರೆ ಇವೆಲ್ಲವನ್ನು ಓವರ್ ಡ್ರಾಫ್ಟ್ ಖಾತೆಗಳು ಅಂತೇಳಿ ಕರೀತಾರೆ. ಇನ್ನು ಚೆಕ್ ಬೌನ್ಸ್ ಅಡಿಯಲ್ಲಿ ಶಿಕ್ಷೆ ಹೇಗಿರ್ಬೋದಪ್ಪ ಅಂದರೆ ಚೆಕ್ ಮೊತ್ತದ 2 ಪಟ್ಟು, 2 ವರ್ಷಗಳ ಸರಳ ಜೈಲು, ಮೇಲಿನ AB ಎರಡೂ ಡಿಪೆಂಡ್ಸ್ ಆನ್ ಕೋರ್ಟ್, ಎರಡೂ ಕೊಟ್ಟರು ಕೊಡ್ಬೋದು. ಇನ್ನು ಸ್ವಾಧೀನವಿಲ್ಲದ ಚಲಿಸಬಲ್ಲ ಸ್ವತ್ತುಗಳ ಮೇಲಿನ ಶುಲ್ಕವನ್ನು ಹೈಪೋಥಿಕೇಶನ್ ಅಂತೇಳಿ ಕರೀತಾರೆ. ಸ್ವಾಧೀನವಿಲ್ಲದೆ ಚಲಿಸಬಲ್ಲ ಸ್ವತ್ತುಗಳ ಮೇಲಿನ ಶುಲ್ಕ ಹೈಪೋಥಿಕೇಶನ್. ಭಾರತದಲ್ಲಿ ತಕ್ಷಣದ ಪಾವತಿ ಸೇವೆಯನ್ನ 2010ರಲ್ಲಿ ಪ್ರಾರಂಭಿಸ್ತಾರೆ. 2010ರಲ್ಲಿ ಬಳ್ಳಾರಿದ್ದೇನೆ. ಕಂಟಿನ್ಯೂಷನ್ ಪಾರ್ಟ್ ಕನ್ನಡ ಒಂಚೂರು ನೋಡೋಣ. ಲಾಸ್ಟ್ ಸೆಗ್ಮೆಂಟ್ ಇದು ಕನ್ನಡ. ಕನ್ನಡದ ಪ್ರಾಚೀನ ಶಾಸನಗಳಲ್ಲಿ ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳಗನ್ನಡ. ಇಂಪಾರ್ಟೆಂಟ್ ಇದು. ಜನ್ನ ಯಾರ ಆಶ್ರಯದಲ್ಲಿರ್ತಾನಪ್ಪ ಅಂದ್ರೆ ವೀರ ಬಲ್ಲಾಳನ ಆಶ್ರಯದಲ್ಲಿರ್ತಾನೆ. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ, ಪುರಂದರದಾಸರು. ಇಂಪಾರ್ಟೆಂಟ್ ಇದು. ಪೆಣ್ಣು ಪೆಣ್ಣಂದೇಕಿ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಸಂಚಿ ಹೊನ್ನಮ್ಮ. ಇನ್ನ ಕವಿ ಚಕ್ರವರ್ತಿ ರನ್ನ. ಇಂಪಾರ್ಟೆಂಟ್, ಇವೆಲ್ಲ ತೀರಾ ಇಂಪಾರ್ಟೆಂಟ್ ಕ್ವಶನ್ಸು. ಜನ್ನ ಯಾರ ಆಸ್ಥಾನ ಕವಿಯಾಗಿದ್ದ ಅಂದ್ರೆ ಬಲ್ಲಾಳನ ಆಸ್ಥಾನ ಕವಿಯಾಗಿರ್ತಾನೆ. ಯಾರಿಗೆ ದಾನ ಚಿಂತಾಮಣಿ ಎಂದು ಕರೀತಾ ಇದ್ರು ಅಂದ್ರೆ ಅತ್ತಿಮಬ್ಬೆಗೆ ಅವ್ರಿಗೆ. ಅಭಿನವ ಪಂಪ ನಾಗಚಂದ್ರ. ಶ್ರೀಪಾದರಾಯರು ಯಾವ ಹೆಸರಿನ ಅಂಕಿತ ನಾಮದಿಂದ ಹೆಸರಿನಿಂದಾಗಿ ಗೀತೆ ರಚಿಸ್ತಾ ಇದ್ದಾರೆ ಅಂದ್ರೆ ಶ್ರೀರಂಗ ಬಿಟ್ಲ. ಇವೆಲ್ಲ ಒಂದೊಂದು ಕ್ವಶನ್ಸ್ ಬರ್ತವೆ. ಈ ಅಭಿನವ ಪಂಪ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರದ್ದು ಒಂದು ದೊಡ್ಡ ಲಿಸ್ಟೇ ಇದೆ, ಅನ್ವರ್ಥ ನಾಮಗಳು ಅಂತ. ಅದ್ರ ಮೇಲೆ ಒಂದು ಕ್ವಶನ್ನು. ಈ ಜನ್ನ ಅಂತ ಒಂದು ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಸುಮ್ಮನೆ ಸಿಂಬಾಲಿಕ್ ಅಷ್ಟೇನೆ. ಜನ್ನ ಅಂತ ಬಂತು ಅಂದ್ರೆ ಯಾವ್ಯಾವ ಕವಿ ಯಾವ್ಯಾವ ಆಸ್ಥಾನದಲ್ಲಿ ಇದ್ದ ಒಂದು ಲಿಸ್ಟ್ ಮಾಡ್ಕೊಂಡ್ರೆ 1 ಮಾರ್ಕ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಎಲ್ಲಾ ಓದ್ಕೊಂಡ್ರೆ 1 ಮಾರ್ಕ್ ಡೆಫಿನೆಟ್ ಆಗಿ ಬರುತ್ತೆ. ಇನ್ನ ದಾನ ಚಿಂತಾಮಣಿ ಅಂತ ಕಾಣಿಸ್ತಾ ಇದೆಯಲ್ಲ, ಈ ತರ ಅನ್ವರ್ಥ ನಾಮಗಳು ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ಬರುತ್ತೆ. ಇನ್ನ ಇದೆಯಲ್ಲ ಅಂಕಿತ ನಾಮಗಳು, ಇದೊಂದು ದೊಡ್ಡ ಲಿಸ್ಟ್ ಇದೆ, ಇದನ್ನು ಓದ್ಕೋಬೇಕು. ಇನ್ನ ಕನಕದಾಸರ ಜನ್ಮಸ್ಥಳ ಬಾಡ. ಯಾರ್ಯಾರು ಮೇನ್ ಇದ್ದಾರೆ ಅದೆಲ್ಲ ಜನ್ಮಸ್ಥಾನಗಳು ಇಂಪಾರ್ಟೆಂಟ್ ಆಗ್ತವೆ. ಇನ್ನ ವಾದಿರಾಜ ಜನ್ಮಸ್ಥಳ ಹೂವಿನಕೆರೆ. ಇಂಪಾರ್ಟೆಂಟ್ ಇದು. ಇನ್ನು ಕನಕದಾಸರದು ಅಂಕಿತ ನಾಮ ಏನಪ್ಪಾ ಅಂದ್ರೆ ಆದಿಕೇಶವ. ಕನಕದಾಸರು, ಪುರಂದರದಾಸರು, ರಾಘವೇಂದ್ರ ಸ್ವಾಮಿಗಳು, ಇನ್ನು ಸುಮಾರು ಜನ ದೊಡ್ಡ ಲಿಸ್ಟ್ ಇದೆ, ಕೊಡ್ತೀನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ. ಕರ್ನಾಟಕ ಗತವೈಭವ ಬರ್ತಿರ್ತಕ್ಕಂಥವ್ರು ಆಲೂರು ವೆಂಕಟರಾವ್. ಇನ್ನು ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು. ಶಬ್ದಮಣಿ ದರ್ಪಣ ಬಂದಿರತಕ್ಕಂಥವನು ಕೇಶಿರಾಜ. 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸ್ತಕ್ಕಂಥ ಸ್ವರಗಳನ್ನ ಪೃಥ ಸ್ವರಗಳು ಅಂತ ಹೇಳಿ ಕರೀತಾರೆ. ದೀರ್ಘವಾಗಿ ಎಳಿತಾರಲ್ಲ, ದಟ್ ಇಸ್ ಕಾಲ್ಡ್ ಪೃಥ ಸ್ವರ. ಇನ್ನು ಬೇರೆ ಬೇರೆ ಜಾತಿಯ ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ತುಟಿಯ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಲ್ಲಿ ಪ ಒಂದು ಕಂಡು ಬರುತ್ತೆ. ಪ. ಓಷ್ಟ ಅಂತ ಹೇಳಿ ಕರಿತೀವಿ. ಪ. ಇನ್ನು ಸ್ವರದ ಮುಂದೆ ಸ್ವರ ಬಂದ್ರು ಕೆಲವು ಸಂಧಿಗಳಲ್ಲಿ ಲೋಪ, ಆಗಮ ಮುಂತಾದ ಸಂಧಿ ಕಾರ್ಯಗಳಾಗದೇ ಇದ್ರೆ ಪ್ರಕೃತಿ ಭಾವ ಅಂತ ಹೇಳಿ ಕರೀತಾರೆ. ಸ್ಪ್ಲಿಟ್ ಮಾಡಿದ್ರೆ ಕ್ಲೀನಾಗಿ ಸ್ಪ್ಲಿಟ್ ಆಗುತ್ತೆ, ಯಾವುದೇ ಅಕ್ಷರಗಳು ಬಂದಿರೋದಿಲ್ಲ, ದಟ್ ಇಸ್ ಕಾಲ್ಡ್ ಪ್ರಕೃತಿ ಭಾವ. ಅವನ್ನ ಯಾವುದೇ ಕಾರಣಕ್ಕೂ ಸಂಧಿ ಮಾಡಕ್ ಬರೋದಿಲ್ಲ, ದಟ್ ಇಸ್ ಕಾಲ್ಡ್ ಪ್ರಕೃತಿ ಭಾವ ಅಂತ ಹೇಳಿ ಕರೀತಾರೆ. ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಎರಡರ ಸ್ಥಾನದಲ್ಲಿ ಏಕಾರ ಏನಾರು ಬಂತು ಅಂದ್ರೆ ಏಕಾರ, ಅರ್ಕಾರ, ಓ, ಇವು 3 ಏನಾರ ಬಂತು ಅಂದ್ರೆ ಗುಣಸಂಧಿ ಸರಿಯಾದಂತ ಉತ್ತರ. ಗುಣಸಂಧಿ. ಶಕ್ತಿವಂತ ಯಾವ ಲಿಂಗವನ್ನು ಸೂಚಿಸುತ್ತಪ್ಪ ಅಂದ್ರೆ ಪುಲ್ಲಿಂಗವನ್ನ ಸೂಚಿಸುತ್ತೆ. ತೃತೀಯ ವಿಭಕ್ತಿ ಹೂ, ಅನ್ನು, ಇಂದ. ತೃತೀಯ ಇಂದ. ನೀನು ನೋಡುವುದಿಲ್ಲ. ನಾನು ಉತ್ತಮ. ನೀನು ಮಧ್ಯಮ, ಅವನು ಪ್ರಥಮ. ಸೊ ನೀನು ಅಂತಕ್ಕಂಥದ್ದು ಮಧ್ಯಮ ಪುರುಷ. ನಾನು ಉತ್ತಮ, ನೀನು ಮಧ್ಯಮ, ಅವನ ಪಕ್ಕದಲ್ಲಿರೋನು ಪ್ರಥಮ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇನ್ನ ಮಕ್ಕಳು ಈಗೀಗ ಓದುತ್ತಿದ್ದಾರೆ. ಈಗೀಗ ಅಂತಕ್ಕಂಥದ್ದು ಈಗ ಪ್ಲಸ್ ಈಗ ದ್ವಿರುಕ್ತಿಗೆ ಬರುತ್ತೆ. ಇನ್ನ 4 4 4 ಗಣವಿಂಗಡಣೆ ಇರ್ತಕ್ಕಂಥ ಪದ್ಯದ ಸಾಲನ್ನು ಯಾವ ಛಂದಸ್ಸು ಅಂದ್ರೆ ಕಂದ ಪದ್ಯದಲ್ಲಿ ಇರ್ತವೆ. 4 4 4. ಮುಂದೆ ರಗಳೆ, ಹರಿಹರನ ರಗಳೆಗಳು ಮುಗೀತಷ್ಟೆ. ವರಕವಿ ಬೇಂದ್ರೆ. ಕನ್ನಡದ ಬರೆಹಗಾರ್ತಿ ಜಾನಕಿರವರ ಕಾವ್ಯನಾಮ ವೈದೇಹಿನೇ ಜಾನಕಿ. ಇನ್ನ ದೇವನೂರು ಮಹಾದೇವ. ಓ ಕುಸುಮ ಬಾಲೆ ಕೃತಿ ಓ ಕುಸುಮ ಬಾಲೆ. ನೆಕ್ಸ್ಟ್ ಗಿಳಿವಿಂಡು ಯಾರ್ದಪ್ಪ ಅಂದ್ರೆ ಗೋವಿಂದಪ್ಪಯ್ಯದು ಗಿಳಿವಿಂಡು. ಕರ್ನಾಟಕ ಪ್ರಾಸನ ಪಿತಾಮಹ TP ಕೈಲಾಸಂ ಅವರು. ಇನ್ನ ಚಂದ್ರಶೇಖರ್ ಕಂಬಾರ, ಜೋಕುಮಾರ ಸ್ವಾಮಿ. ತಲೆದಂಡ ಗಿರೀಶ್ ಕಾರ್ನಾಡು.
ನೆಕ್ಸ್ಟ್ ಜೆರಾಕ್ಸ್ ಪದದ ಇನ್ನೊಂದು ಕನ್ನಡ ರೂಪ ನೆರಳಚ್ಚು ಅಂತ. ಪೂತಿನ ಅವರ ಜನ್ಮಸ್ಥಳ ಮೇಲುಕೋಟೆ. ಕನ್ನಡ ಮಧ್ಯಮ ವ್ಯಾಕರಣ ರಚನೆಕಾರರು ತೀನಂ ಶ್ರೀಕಂಠಯ್ಯ. ಇನ್ನು ಲೇಖಕಿ ಸಾರಾ ಅಬೂಬಕರ್ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಅವ್ರ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ. 1936 ಜೂನ್ 30 ಹುಟ್ಟಿರೋದು. ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಅವ್ರದ್ದು. ಇನ್ನು ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ 68 ಅಲ್ಲಿ ಸಿಗುತ್ತೆ. ಇನ್ನು 1992 ದಾವಣಗೆರೆ ಸಮಾವೇಶದಲ್ಲಿ 61ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು GS ಶಿವರುದ್ರಪ್ಪ. ಈ ತರ ಕ್ವಶನ್ಗಳು ತೆಗಿತಾ ಇದ್ದಾರೆ ಇವಾಗ. ಇನ್ನ ಕನ್ನಡದ ಪ್ರಥಮ ನಾಟಕ ಮಿತ್ರವಿಂದ ಗೋವಿಂದ ಅಂತ. ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನ ಚಂಪು ಅಂತ ಹೇಳಿ ಕರೀತಾರೆ. ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯ ಚಂಪು ಅಂತ. ಇನ್ನು ಅಕ್ಕ ಮಹಾದೇವಿಯವರ ಹುಟ್ಟೂರು ಉಡುತಡಿ ಗ್ರಾಮ. ಮುಂದೆ ಸಾಕವ್ವ ಅಂತಕ್ಕಂಥ ಕಾದಂಬರಿ ಒಡಲಾಳದಲ್ಲಿ ಕಂಡು ಬರುತ್ತೆ. ಒಡಲಾಳ ದೇವನೂರು ಮಹಾದೇವ ಒಡಲಾಳ. ಓ ಕುಸುಮ ಬಾಲೆ ಎರಡೂ ಅವ್ರದೇನೆ. ಚುಟುಕಗಳ ಬ್ರಹ್ಮ ದಿನಕರ ದೇಸಾಯಿ. ಇನ್ನ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಇದು GP ರಾಜರತ್ನಂ ಅವರದು. ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯನವರು. ಮುದ್ದಣ ಕವಿಯ ನಿಜನಾಮಧೇಯ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂತ. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು. ಈ ಪದ್ಯ ಬರೆದವರು ಕುವೆಂಪು. ಸರಿಯಾದಂತ ಉತ್ತರ ಕುವೆಂಪುರವರು ಬರೆದಿರ್ತಕ್ಕಂಥದ್ದು. ಇದು ಇಂಪಾರ್ಟೆಂಟು. ಈ ತರದವ್ ಕೇಳ್ತಾ ಇರ್ತಾರೆ. ಇನ್ನು ಅಂಕಿತನಾಮಕ್ಕೆ ಉದಾಹರಣೆ ಬುದ್ಧ. ಹೆಸರನ್ನ ಯಾರು ಇಟ್ಟಿರ್ತಾರೆ ಅದು ಬುದ್ಧ ಆಗುತ್ತೆ. ಹೆಸರನ್ನ ಯಾರು ಇಟ್ಕೊಂಡಿರ್ತಾರೆ ಅದು ಅಂಕಿತನಾಮ ಆಗುತ್ತೆ. ರೂಢಿಯಿಂದ ಬಂದಿರತಕ್ಕಂಥದ್ದು ರೂಢನಾಮ. ಸೊ ಅಂಕಿತನಾಮ ಹೆಸರನ್ನ ಇಟ್ಟಿದ್ರೆ ಅಂಕಿತನಾಮ ಆಗುತ್ತೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ GK ಸೀರೀಸ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ GK ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಇಂಪಾರ್ಟೆಂಟ್ 25 ಮಾರ್ಕ್ಸ್ಗೆ. ನೀವು ಓದ್ಕೊಂಡಿರ್ತಕ್ಕಂಥ GS GK ಅಲ್ಲವೇ ಅಲ್ಲ, ಯಾವ ಕಾರಣಕ್ಕೂ ಅಲ್ಲ. GKನೇ ಬೇರೆ, GS ಬೇರೆ. ಕರೆಕ್ಟಾಗಿ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. GK ಅಂದ್ರೆ ಈ ತರ ಇರುತ್ತೆ. GS ಅಂದ್ರೆ ಸಬ್ಜೆಕ್ಟ್ ವೈಸ್ ಹೋಗ್ತದೆ. GS ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್. ಇದು GS ಫುಲ್ ಡೆಪ್ತ್ ಅಲ್ಲಿ ಇರ್ತದೆ. GK ಯಾವುದೇ ಕಾರಣಕ್ಕೂ ಡೆಪ್ತ್ ಅಲ್ಲಿ ಹೋಗಲ್ಲ. ಇದು ಓದೋ ರೀತಿನೇ ಬೇರೆ ಇರುತ್ತೆ. ಎಲ್ಲ ಒನ್ ವರ್ಡ್ ಇರ್ತವೆ. ಸೊ ಅಷ್ಟು ಸೀರೀಸ್ನ ಮಾಡಿಸ್ತೀನಿ. ಒಂದು 3 ಇಂದ 4 ಕ್ಲಾಸ್ ಆಗ್ಬೋದು. ಅಚ್ಚುಕಟ್ಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ. ಇದೊಂದೇ ಎಕ್ಸಾಮ್ಸ್ಗೆಲ್ಲ, ಪ್ರತಿಯೊಂದು ಎಕ್ಸಾಮ್ಸ್ಗೂ GK ಅಂದ್ರೆ ಅದೇ ಬೇರೆ ಇರುತ್ತೆ. ಎಲ್ಲ ಎಕ್ಸಾಮ್ ನಿಮ್ಮ KS, PC, PSI, FDA, GPST ಯಾವುದೇ ಎಕ್ಸಾಮ್ ಬಂದರೂ GK ಬರೀಲೇಬೇಕು, ಓದಲೇಬೇಕು. ಕ್ವಶನ್ಸ್ ಬಂದಿರ್ತವೆ. ಇಲ್ಲಿ ನೋಡಿದ್ರಲ್ಲ, ನಾನು ಕೊಡ್ತಾ ಹೋಗ್ತೀನಿ, ಮೆಟೀರಿಯಲ್ ಕೊಟ್ಟಂಗೆ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ದಯವಿಟ್ಟು ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡಿ. ನೋಟ್ಸ್ ಅಥೆಂಟಿಕೇಟೆಡ್ ಆಗಿದೆ. GK ಅಂತೂ ತುಂಬಾ ಚೆನ್ನಾಗಿದೆ. ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.